1998 ಒಬ್ಬ ಅಮೆರಿಕನ್ ವ್ಯಕ್ತಿ 8 ಮಿಲಿಯನ್ ಕೊಟ್ಟು ಒಂದು ಪ್ರೈವೇಟ್ ಏರ್ಲೈನ್ನ ಬೈ ಮಾಡ್ತಾನೆ. ಟೋಟಲ್ 75 ಎಕರೆ ಆಗಿದ್ದ ಆ ಒಂದು ಏರ್ಲೈನ್ಡು ಮ್ಯಾಪ್ನಲ್ಲಿ ಅಮೆರಿಕದ ವರ್ಜಿನ್ ದ್ವೀಪಗಳ ಕ್ಯಾರಬಿನ್ನಲ್ಲಿ ಆ ಒಂದು ಪ್ರೈವೇಟು ದ್ವೀಪ ಬರುತ್ತೆ. ಅದರ ಹೆಸರೇ ಲಿಟಲ್ ಸೇಂಟ್ ಜೇಮ್ಸ್ ದ್ವೀಪ ಅಂತ. ಆ ದ್ವೀಪ ಹೊರಗಡೆ ನೋಡೋಕ್ಕೆ ಸ್ವರ್ಗದ ಹಾಗಿತ್ತು. ಬಟ್ ಅದರ ಒಳಗೆ 12 to 17 ಇಯರ್ಸ್ ಓಲ್ಡ್ ಹುಡುಗಿಯರನ್ನ ಸೆಕ್ಸ್ ಟ್ರಾಫಿಕಿಂಗ್ ಮಾಡ್ತಿದ್ರು. ಹುಡುಗಿರು ಎಸ್ಕೇಪ್ ಆಗೋಕ್ಕೂ ಆಗೋದಿಲ್ಲ, ಯಾಕಂದರೆ ಅದೊಂದು ದ್ವೀಪ ಸುತ್ತಮುತ್ತಲು ಸಾಗರ ಆವರಿಸಿಕೊಂಡಿತ್ತು. ಆದರೂ ಕೆಲವರು ಟ್ರೈ ಮಾಡಿದರು, ಬಟ್ ಅಲ್ಲಿನ ಗಾರ್ಡ್ಸ್ ಅವ್ರನ್ನ ಹಿಡಿದ್ರು. ಆ ದ್ವೀಪಕ್ಕೆ ಯಾರೆಲ್ಲ ವಿಸಿಟ್ ಮಾಡ್ತಿದ್ರು ಅನ್ನೋದೇ ಶಾಕಿಂಗು. ದೊಡ್ಡ ದೊಡ್ಡ ಶ್ರೀಮಂತರು, ಪೊಲಿಟಿಷಿಯನ್ಸು, ಫೇಮಸ್ಸು, ಸೆಲೆಬ್ರಿಟಿಗಳು ಆ ದ್ವೀಪಕ್ಕೆ ವಿಸಿಟ್ ಮಾಡ್ತಿದ್ರು. ನಮ್ಮ ಐಡಲ್ಸು ಲೈಕ್ ಬಿಲ್ ಗೇಟ್ಸು, ಎಲಾನ್ ಮಸ್ಕು, ಮೈಕಲ್ ಜಾಕ್ಸನ್ನು, ಸ್ಟೀಫನ್ ಹಾಕಿಂಗು, ಟ್ರಂಪು, ಇನ್ನೂ ಹಲವಾರು ಹೆಸರಿದ್ದಾವೆ. ಈ ಫೇಮಸ್ ವ್ಯಕ್ತಿಗಳ ಮನೋರಂಜನೆಗೆ ಅಂಡರ್ 18 ಹುಡುಗರನ್ನ ಬಳಸಿಕೊಳ್ಳುತ್ತಿದ್ದ ಆ ವ್ಯಕ್ತಿಯ ಹೆಸರೇ ಜೆಫ್ರಿ ಎಪ್ಸ್ಟೈನ್.